ಹಾಕಿರೋ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಇಲ್ಲ ಅಂತ ಅಂದರೆ, ತಮ್ನೇಲ್ ಇಲ್ಲ ಅಂತ ಹೇಳಿದ್ರೆ ಯಾರು ನಿಮ್ಮ ವಿಡಿಯೋಸ್ಗಳನ್ನ ನೋಡೋದಿಲ್ಲ, ನಿಮ್ಮ ವಿಡಿಯೋಸ್ಗಳಿಗೆ ವ್ಯೂಸು ಬರೋದಿಲ್ಲ. ಯಾಕೆ ವ್ಯೂಸ್ ಬರೋದಿಲ್ಲ, ಯಾಕೆ ವಿಡಿಯೋಸ್ಗಳಿಗೆ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಬೇಕು, ಏನು ಅದರ ಹೇಗೆ ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಒಂದೊಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟು, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಾನು 1 by 1 ಹೇಳ್ತಾ ಹೋಗ್ತೀನಿ, ಪ್ಲಸ್ ಸ್ಕ್ರೀನ್ ರೆಕಾರ್ಡರ್ನ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ಅದೇ ರೀತಿ ಅಪ್ಲೋಡ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ, ಯೂಟ್ಯೂಬ್ ಸ್ಟುಡಿಯೋದನ್ನ ಅದು ಒಬ್ರೊಬ್ಬರಿಗೆ ಓಪನ್ ಆಗ್ತಾ ಇಲ್ಲ, ಅದಕ್ಕೆ ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ಕೊಟ್ಟಿದ್ದೆ. ಯೂಟ್ಯೂಬನ್ನು ನೀವು ಹೋಮ್ ಸ್ಕ್ರೀನ್ಗೆ ಹಾಕೊಂಡು, ನಾನು ಹೋಮ್ ಸ್ಕ್ರೀನಿಂದ ಡೈರೆಕ್ಟಾಗಿ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ, ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಾದ್ಮೇಲೆ ಫಸ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ, ಇಲ್ಲಿ ಫೈಲ್ ಇದೆ ಅಲ್ವಾ, ಫೈಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಫೈಲ್ನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಾ, ಯಾವ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಆದಮೇಲೆ ಟೈಟಲ್ನ ಆ್ಯಡ್ ಮಾಡಬೇಕು. ಆ ವಿಡಿಯೋ ಸಂಬಂಧಪಟ್ಟಂಗೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ, ಕನ್ನಡನ ಇಂಗ್ಲೀಷನೋ ಯಾವುದೋ, ಫಸ್ಟು ನಾನಿವಾಗ ಕನ್ನಡನ ಆ್ಯಡ್ ಮಾಡ್ಕೊಳ್ತೀನಿ. ಕನ್ನಡ ಆದಮೇಲೆ ಇಂಗ್ಲೀಷ್ನ ಆ್ಯಡ್ ಮಾಡ್ತೀನಿ. ಇಂಗ್ಲೀಷ್ ಮಾಡಿದ್ಮೇಲೆ ನಾನು ಅಲ್ಲಿ ನೀವು ಕನ್ನಡದ ಪಕ್ಕ ನೋಡಿರ್ಬೋದು, ನಾನು ಒಂದು ಇಮೋಜಿನ ಆ್ಯಡ್ ಮಾಡ್ತೀನಿ. ಯಾಕೆ ಇಮೋಜಿನ ಆ್ಯಡ್ ಮಾಡ್ತೀನಿ ಅಂತ ಅಂದರೆ, ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ಸ್ಟಿಕ್ಕರ್ಸು, ಸ್ಮೈಲಿ, ಅದು ಹ್ಯಾಪಿ ಆಗಿದ್ರೆ ಹ್ಯಾಪಿ, ಶಾಕ್ ಆಗಿದ್ರೆ ಶಾಕು, ಈ ರೀತಿ ಎಲ್ಲ ಆ್ಯಡ್ ಮಾಡಿರ್ತೀನಿ. ಇದು ಒಂದು ಟ್ರಿಕ್ಕು. ಇದನ್ನ ಆ್ಯಡ್ ಮಾಡೋದ್ರಿಂದನೂ ವಿಡಿಯೋಸ್ಗಳು ವೈರಲ್ ಆಗ್ತವೆ. ಅದಕ್ಕೆ ಆದಷ್ಟು ನೀವು ಆ್ಯಡ್ ಮಾಡಿ, ಇದರಿಂದ ಸ್ವಲ್ಪ ಟ್ರೆಂಡಿಂಗ್ ಆಗಿ ಕಾಣಿಸುತ್ತೆ ವಿಡಿಯೋ. ನಾನು ಯಾವಾಗಲೂ ಇದನ್ನ ಆ್ಯಡ್ ಮಾಡ್ತಾ ಇರ್ತೀನಿ. ಇದಾದಮೇಲೆ ಮೇನ್ ಆಗಿ ನೀವು ಮಾಡಬೇಕಾಗಿರೋದು ತಮ್ನೇಲ್ನ ನೀವು ಮರ್ತೋಗ್ಬಿಡ್ತೀರಾ. ಆಮೇಲೆ ಫಸ್ಟು ತಮ್ನೇಲ್ನ ಆ್ಯಡ್ ಮಾಡಿ. ನೀವು ಯಾವುದು ಅಟ್ರಾಕ್ಟಿವ್ ಆಗಿರುವಂಥ ತಮ್ನೇಲ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ನೋಡ್ವಿ, ಆ ತಮ್ನೇಲ್ನ ಫಸ್ಟು ಆ್ಯಡ್ ಮಾಡಿ. ಆಮೇಲೆ ಟೈಟಲ್ ಹೆಂಗೋ ಹಾಕಿರ್ತೀರಾ, ಟೈಟಲ್ ಆದಮೇಲೆ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಏನೇನು ಮಾಡಬೇಕು ಅಂಥೇಳಿ. ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡುವಾಗ ಫಸ್ಟ್ ಹುಕ್ ಇರಲಿ, ಒಂದು 2 to 3 ಲೈನು ಹುಕ್ನ ಆ್ಯಡ್ ಮಾಡಿ. ಏನು ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾಗಬೇಕಲ್ವಾ, ಅದನ್ನ ಆ್ಯಡ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಹುಕ್ಕು 2 to 3 ಲೈನ್ ಹುಕ್ ಆ್ಯಡ್ ಮಾಡಾದ್ಮೇಲೆ ನೀವು ಡೀಟೇಲ್ಸ್ ಸಮ್ಮರಿನ ಆ್ಯಡ್ ಮಾಡಬೇಕಾಗುತ್ತೆ. ಆ ವಿಡಿಯೋದಲ್ಲಿ ನೀವು ಏನೇನು ತೋರಿಸಿದ್ದೀರಾ, ಯಾವುದ್ರ ಬಗ್ಗೆ ಹೇಳಿದ್ದೀರಾ ಅಂಥೇಳಿ ಒಂದು 4 to 5 ಲೈನ್ಸ್ ಆದರೂ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ ಸಮ್ಮರಿನ ಆ್ಯಡ್ ಮಾಡಿ. ಆಮೇಲೆ ಏನೇನು ಪಾಯಿಂಟ್ಸ್ಗಳನ್ನ ಅದರಲ್ಲಿ ಹೇಳಿದ್ದೀರಾ, ಆ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿ. ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡೋದ್ರಿಂದ ಇದರನ್ನು ವಿಡಿಯೋಸ್ಗೆ ವ್ಯೂಸ್ಗಳು ಜಾಸ್ತಿಯಾಗಿ ಬರ್ಬೋದು. ಅದಕ್ಕೆ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡೋದನ್ನ ಮರಿಬೇಡಿ. ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿ ಆದಮೇಲೆ ನೀವು ಇಲ್ಲಿ ನಿಮಗೆ ಕ್ರೆಡಿಟ್ ಕೊಡ್ಬೋದು, ಲೈಕ್ಸ್ ಮಾಡೋಕ್ಕೆ ಹೇಳ್ಬೋದು, ಲಿಂಕ್ಸ್ನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಹ್ಯಾಶ್ಟ್ಯಾಗು 4 ಹ್ಯಾಶ್ಟ್ಯಾಗ್ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ 4 ಹ್ಯಾಶ್ಟ್ಯಾಗ್ ಜಾಸ್ತಿ ಹ್ಯಾಶ್ಟ್ಯಾಗ್ಗಳನ್ನ ಆ್ಯಡ್ ಮಾಡೋದ್ರಿಂದ ಅದನ್ನು ಕಮ್ಯುನಿಟಿ ಗೈಡ್ಲೈನ್ಸ್ನ ಮೀರ್ದಂಗೆ ಆಗುತ್ತೆ. ಅದಕ್ಕೆ ಆದಷ್ಟು 4 ಹ್ಯಾಶ್ಟ್ಯಾಗ್ಸು ಓಕೆ, ಅದಿಷ್ಟೇ ಆ್ಯಡ್ ಮಾಡಿ. 4 to 5 ಹ್ಯಾಶ್ಟ್ಯಾಗ್ಸ್ನ ಆ್ಯಡ್ ಮಾಡಿ. ನನಗಿಲ್ಲಿ ಡೈರೆಕ್ಟಾಗಿ ನೀವು ಓಪನ್ ಮಾಡಿದ ತಕ್ಷಣ ನೀವು ಡಿಸ್ಕ್ರಿಪ್ಷನ್ ನೋಡ್ಬೋದು, ಡೌನಲ್ಲಿ ಅದು ಬಂದ್ಬಿಡ್ತು. ನಾನು ಏನೇನು ಮಾಡಬೇಕು ಅಂತ ಏನೇನು ಲಿಂಕ್ಸ್ ಹಾಕಿದ್ನೋ, ಡಿಸ್ಕ್ಲೈಮರ್ ಹಾಕಿದ್ದೆ, ಆಮೇಲೆ ಇದನ್ನು ಹಾಕಿದ್ದೆ, ಲಿಂಕ್ ಹಾಕಿದ್ದೆ, ಡಿಸ್ಕ್ಲೈಮರ್ ಹಾಕಿದ್ದೆ, ಲೈಕ್ ಶೇರ್ ಅನ್ನೋದ್ರ ಬಗ್ಗೆ ಹಾಕಿದ್ದೆ. ಇದೆಲ್ಲ ಅಲ್ಲಿ ಡೈರೆಕ್ಟಾಗಿ ಬಂತು. ಅದು ಹೆಂಗೆ ಬಂತು ಅಂತ ಅಂದರೆ, ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಪ್ಲೋಡ್ ಡಿಫಾಲ್ಟ್ ಅಂತ ಹೇಳಿರುತ್ತೆ. ಡೌನಲ್ಲಿ ಒಂದು ಸೆಟ್ಟಿಂಗ್ ಇರುತ್ತಲ್ವಾ, ಆ ಸೆಟ್ಟಿಂಗಲ್ಲಿ ಅಪ್ಲೋಡ್ ಡಿಫಾಲ್ಟ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ಸೆಟ್ ಮಾಡ್ಕೊಂಡ್ರೆ ಆಯಿತು. ಪದೇ ಪದೇ ನೀವು ಅವನ್ನೆಲ್ಲ ಆ್ಯಡ್ ಮಾಡೋ ಅವಶ್ಯಕತೆನೇ ಇರಲ್ಲ. ನೀವು ಟೈಟಲ್ ಏನು ಹಾಕಿದಿರೋ ಒಂದು ಹುಕ್ಕನ್ನ ಮತ್ತು ಡೌನಲ್ಲಿ ನೀವೇನು ಡೀಟೇಲ್ಸ್ ಸಮ್ಮರಿ ಇರುತ್ತೋ ಅದಿಷ್ಟನ್ನ ಆ್ಯಡ್ ಮಾಡ್ಕೊಂಡ್ರೆ ಆಗಿರುತ್ತೆ. ಆಮೇಲೆ ಹ್ಯಾಶ್ಟ್ಯಾಗ್ನ ಆ್ಯಡ್ ಮಾಡಿದ್ರೆ ಆಗಿರುತ್ತೆ. ಅಷ್ಟು ಆದಮೇಲೆ ನೀವು ಅಪ್ಲೋಡ್ ಮಾಡ್ಬೋದಲ್ವಾ. ಅದಕ್ಕೆ ಆದಷ್ಟು ಇದನ್ನ ಫಸ್ಟ್ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಅಪ್ಲೋಡ್ ಮಾಡಿ. ಡಿಸ್ಕ್ರಿಪ್ಷನ್ ಎಲ್ಲ ಆ್ಯಡ್ ಮಾಡಿ ಆದಮೇಲೆ ಡೌನಲ್ಲಿ ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀರಾ ಅದ್ರ ಬಗ್ಗೆ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿಟ್ಕೊಳ್ಳಿ. ಅದರಿಂದನೇ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಆದ ತಕ್ಷಣ ನೀವು ಅಲ್ಲಿ ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡಿಬಿಡಿ. ಅದು ಆದಮೇಲೆ ಅಲ್ಲಿ ಮೇಡ್ ಫಾರ್ ಕಿಡ್ಸು, ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆಯಲ್ಲ, ನೀವು ಯಾವುದಕ್ಕೆ ವಿಡಿಯೋ ಮಾಡಿದ್ದೀರಾ. ಇವಾಗ ಮೇಡ್ ಫಾರ್ ಕಿಡ್ಸಿಗೆ ಮಾಡಿದ್ದೀರಾ ಅಂದರೆ ಕಿಡ್ಸ್ ಆ್ಯಡ್ ಮಾಡಿ. ಮಾಡಿಲ್ಲ ಅಂತ ಹೇಳಿದ್ರೆ ನೋ, ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತೇಳಿ ಅದನ್ನ ಆ್ಯಡ್ ಮಾಡಿ. ಆಮೇಲೆ ಆಲ್ಟರ್ಡ್ ಕಂಟೆಂಟ್, ಎಸ್ ಆರ್ ನೋ. ಆಲ್ಟರ್ಡ್ ಕಂಟೆಂಟ್ ಅಂತ ಹೇಳಿದ್ರೆ ನೀವು AI ಜನರೇಟೆಡ್ ಮಾಡಿದರೆ ಎಸ್ ಅಂತ ಮಾಡಿ. AI ಜನರೇಟೆಡ್ ಆಗಿರಲಿಲ್ಲ, ನಿಮ್ಮದು ಓನ್ ವಿಡಿಯೋ ಮಾಡಿದ್ದೀರಾ ಅಂತ ಹೇಳಿದ್ರೆ ಆವಾಗ ನೋ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಸಾಕು. ಇದಿಷ್ಟು ಮಾಡಾದ್ಮೇಲೆ ಟ್ಯಾಗ್ಸ್ನ ಆ್ಯಡ್ ಮಾಡಬೇಕು.
ಟ್ಯಾಕ್ಸು ನೀವೊಂದು 5 to 10 ಟ್ಯಾಕ್ಸ್ ಆ್ಯಡ್ ಮಾಡಿದ್ರು ಓಕೆ. ಒಂದು 300 ತನಕ ನೀವು 300 ವರ್ಡ್ಸ್ ತನಕ ಆ್ಯಡ್ ಮಾಡಿ. ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಅಲ್ಲಿ 500 ಕೊಟ್ಟಿದ್ದಾರೆ ಅಂತೇಳಿ 500 ಆ್ಯಡ್ ಮಾಡೋದಕ್ಕೆ ಹೋಗ್ಬಿಡಿ. 250 ಅಂದರೆ 300 ತನಕ ನೀವು ಆ್ಯಡ್ ಮಾಡ್ಬೋದು. ಜಾಸ್ತಿ ಎಲ್ಲ ಆ್ಯಡ್ ಮಾಡಬೇಡಿ. ಇದಾದಮೇಲೆ ಡೌನಲ್ಲಿ ನೀವು ಯಾವ ಲ್ಯಾಂಗ್ವೇಜ್ನ ಮಾಡ್ತಾ ಇದ್ದೀರಾ, ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ ಆ ಲ್ಯಾಂಗ್ವೇಜ್, ಇವಾಗ ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಲೈಕ್ ದಟ್ ಯಾವುದು ಬೇಕಾದರೂ ಅಲ್ಲಿ ನೀವು ಆ್ಯಡ್ ಮಾಡ್ಬೋದು. ಆದರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇರ್ತೀರೋ ಅದೇ ಲ್ಯಾಂಗ್ವೇಜ್ ವೀಡಿಯೋಸ್ಗಳನ್ನ ಆ್ಯಡ್ ಮಾಡಿ, ಬೇರೆದನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಬೇಕಾದರೂ ನೀವು ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಡಿಫಾಲ್ಟ್ ಮಾಡಿಬಿಟ್ರೆ ನೀವು ಯಾವಾಗಲೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡುವಾಗ ಅದೇ ರಿಫ್ಲೆಕ್ಟ್ ಆಗಿಬಿಡುತ್ತೆ ಡೈರೆಕ್ಟಾಗಿ. ಲೊಕೇಶನ್ ಹಾಕೋದಾದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ನಾನು ಯಾವಾಗಲೂ ಜಾಸ್ತಿ ಲೊಕೇಶನ್ ಹಾಕಲ್ಲ, ನೀವು ಹಾಕೋದಾದ್ರೆ ಹಾಕ್ಬೋದು. ಆಮೇಲೆ ನೀವು ಇಲ್ಲಿ ಡೌನಲ್ಲಿ ಕೆಟಗರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಅಪ್ಲೋಡ್ ಡಿಫಾಲ್ಟಲ್ಲಿ ಇಟ್ಕೊಂಡ್ಬಿಡಿ, ಯಾಕಂದರೆ ವೀಡಿಯೋಸ್ಗಳನ್ನ ವೈರಲ್ ಆಗಬೇಕು ಅಂತಂದರೆ ಅಪ್ಲೋಡ್ ಡಿಫಾಲ್ಟಲ್ಲಿ ಇಟ್ಕೊಳೋದು ಬೇಗನೆ ಒಳ್ಳೆಯದು, ತುಂಬಾ ಒಳ್ಳೆಯದು. ಅಪ್ಲೋಡ್ ಡಿಫಾಲ್ಟಲ್ಲಿ ನೀವು ಇವಾಗ ಟೆಕ್ ಬಗ್ಗೆ ಮಾಡಿದ್ರೆ ಟೆಕ್ಕು, ಬ್ಲಾಗ್ಸ್ ಬಗ್ಗೆ ಮಾಡಿದ್ರೆ ಏನಾದರೂ ಪೀಪಲ್ ಆ್ಯಂಡ್ ಬ್ಲಾಗ್ಸು, ಎಂಟರ್ಟೈನ್ಮೆಂಟ್, ಕಾಮಿಡಿ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮಗೆ ಯಾವ್ದು ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಇದನ್ನ ಅಪ್ಲೋಡ್ ಮಾಡಿ ಆದಮೇಲೆ ಡೌನಲ್ಲಿ ಅಲೋ ಕೊಡಿ, ಕಮೆಂಟ್ಸ್ ಎಲ್ಲ ಅಲೋ ಮಾಡಿ. ಅಲೋ ಆದಮೇಲೆ ನೆಕ್ಸ್ಟ್ ಹೋಗ್ತಿರಲ್ವಾ, ನೆಕ್ಸ್ಟ್ ಹೋದ್ಮೇಲೆ ಎಂಡ್ ಸ್ಕ್ರೀನಲ್ಲಿ ನೀವು ಒಂದು 4 ವಿಡಿಯೋಸ್ಗಳನ್ನ ಆ್ಯಡ್ ಮಾಡಿ. ಯಾಕೆ ನಾನು 4 ವಿಡಿಯೋಸ್ಗಳನ್ನ ಎಂಡ್ ಸ್ಕ್ರೀನಲ್ಲಿ ಆ್ಯಡ್ ಮಾಡಿ ಅಂತ ಅಂದರೆ, ನೀವು ಒಂದು 4 ವಿಡಿಯೋಸ್ಗಳು ಹಾಕಿದ್ರೆ ಅಲ್ಲಿ ನಿಮ್ಮ ವಿಡಿಯೋಸ್ ಕಂಪ್ಲೀಟ್ ನೋಡಿ ಆದಮೇಲೆ ಅವ್ರಿಗೆ ಒಂದು ವೇಳೆ ಇದರೊಳಗೆ ಯಾವುದಾದ್ರೂ ಹೌದು ಇದನ್ನು ನೋಡಬೇಕು ಅಂತ ಅನಿಸ್ತಿದೆ ಅಂತ ಅಂದರೆ ಯಾವುದಾದ್ರೂ ಆ 4 ವಿಡಿಯೋದಲ್ಲಿ ಒಂದು ವಿಡಿಯೋ ಆದರೂ ಕ್ಲಿಕ್ ಮಾಡ್ಬೋದಲ್ವಾ. ಒಂದು ಸ್ವಲ್ಪ ಯೋಚನೆ ಮಾಡಬೇಕು, ಯಾವುದಾದ್ರೂ ಒಂದು ವಿಡಿಯೋ ಯಾರಾದರೂ ಒಬ್ಬರು ಕ್ಲಿಕ್ ಮಾಡ್ಬೋದಲ್ಲ ಅಂತೇಳಿ ಯೋಚನೆ ಮಾಡಿ 4 ವಿಡಿಯೋನ ಹಾಕೋಕೆ ಹೋಗಿ 4 ವಿಡಿಯೋನ ಹಾಕಿ. 4 ವಿಡಿಯೋನ ಹಾಕಾದ್ಮೇಲೆ ಡೌನ್ ಆ್ಯಡ್ ಕಾರ್ಡ್ಸ್ ಬರುತ್ತಲ್ವ, ನೀವು ಆ ವಿಡಿಯೋದೊಳಗಡೆ ಯಾವುದಾದ್ರೂ ವಿಡಿಯೋಸ್ ಬಗ್ಗೆ ಏನಾದರೂ, ಇವಾಗ ನಾನು ಜಸ್ಟ್ ಆಲ್ಗೋರಿದಮ್ ಬಗ್ಗೆ ಹೇಳಿದ್ದೀನಿ ಅಂದರೆ ಆಲ್ಗೋರಿದಮ್ ವಿಡಿಯೋಸ್ನ ಆ್ಯಡ್ ಮಾಡ್ತೀನಿ, ಅಲ್ಲಿ ಟ್ಯಾಗ್ ಮಾಡ್ತೀನಿ. ಆ್ಯಡ್ ಕಾರ್ಡ್ಸ್ನಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಟ್ಯಾಗ್ ಮಾಡಿ. ಆಮೇಲೆ ಕ್ವಶನ್ ಬರುತ್ತಲ್ವ, ಇವಾಗ ಇದು ಹೊಸದಾಗಿ ಬಂದಿರುವಂಥ ಅಪ್ಡೇಟ್ ಆ್ಯಡ್ ಎ ಕ್ವಿಜ್ ಅಂತ ಹೇಳಿ. ಆ ವಿಡಿಯೋ ನೀವು ಏನು ಮಾತಾಡಿರ್ತೀರಾ, ಇವಾಗ ನಾನು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿರ್ತೀನಿ, ಅದ್ರ ಬಗ್ಗೆನೇ ಒಂದು ಕ್ವಶನ್ ಮಾಡಿ ಹಾಕ್ತೀನಿ. ಇದು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕ್ವಶನ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಯಾವುದಾದ್ರೂ ಒಂದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ಅದಕ್ಕೆ ನೀವು ಎಸ್ ಆರ್ ನೋ ಆನ್ಸರ್ ಕೊಡ್ಬೋದಲ್ವ. ಆ ರೀತಿ ಆ್ಯಡ್ ಎ ಕ್ವಿಜ್ ಮಾಡಿ. ಆ್ಯಡ್ ಎ ಕ್ವಿಜ್ ಮಾಡಾದ್ಮೇಲೆ ನೆಕ್ಸ್ಟ್ ಮಾಡಿ. ಇದಾದಮೇಲೆ ಅಲ್ಲಿ ನೋ ಇಶ್ಯೂಸ್ ಫೌಂಡ್ ಅಂತೆಲ್ಲ ಬರುತ್ತಲ್ವ, ಆ ನೋ ಇಶ್ಯೂಸ್ ಫೌಂಡು ಬರಬೇಕು. ಇವಾಗ ನೀವೇನಾದರೂ ಬೇರೆ ಏನಾದರೂ ಕಾಪಿರೈಟೆಡ್ ಮ್ಯೂಸಿಕ್ ಬಂದಿದ್ರೆ ಅಲ್ಲಿ ಇಶ್ಯೂಸ್ ಬರುತ್ತೆ. ಅದಕ್ಕೆ ನಾನು ಹೇಳೋದು, ಮ್ಯೂಸಿಕ್ಗಳನ್ನ ತಗೊಳ್ಳುವಾಗ ಯೂಟ್ಯೂಬ್ ಮ್ಯೂಸಿಕ್ಗಳನ್ನೇ ಆ್ಯಡ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಎಫೆಕ್ಟ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಬೇರೆ ಯಾವುದ್ಯಾವುದೋ ನಿಮ್ಗೆ ಇಷ್ಟ ಬಂದಿರೋದು ಆ್ಯಪ್ಗಳಲ್ಲಿ, ನೀವು ಯಾವುದಾದ್ರೂ ಇವಾಗ ಎಡಿಟಿಂಗ್ ಆ್ಯಪ್ಗಳಲ್ಲಿ ಅದರೊಳಗಿರುವಂಥ ಮ್ಯೂಸಿಕ್ಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಳೋಕೆ ಹೋದರೆ ಆವಾಗ ಕಾಪಿರೈಟ್ ಬರುತ್ತೆ. ಅದಕ್ಕೆ ಕಾಪಿರೈಟ್ ಬರಬಾರ್ದು, ಅಲ್ಲಿ ನೋ ಇಶ್ಯೂಸ್ ಫೌಂಡ್ ಅಂತಲೇ ಬರಬೇಕು. ಅದನ್ನು ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು, ಆವಾಗ ನಿಮಗೆ ಕಾಪಿರೈಟ್ ಬರಲ್ಲ. ಒಂದು ವೇಳೆ ನೀವೇನಾದರೂ ಇವಾಗ ಕಾಪಿರೈಟ್ ಆಗಿರುವಂಥ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀರಾ, ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದನ್ನು ರಿಮೂವ್ ಮಾಡೋ ಆಪ್ಷನ್ನು ಇರುತ್ತೆ. ಅದನ್ನು ರಿಮೂವ್ ಬೇಕಾದರೆ ಮಾಡ್ಕೊಳ್ಬೋದು. ಅದಕ್ಕೆ ಪದೇ ಪದೇ ವಿಡಿಯೋಸ್ಗಳನ್ನ ಹಾಕಿದ್ಮೇಲೆ ಕಾಪಿರೈಟ್ ಬಂದಮೇಲೆ ಡಿಲೀಟ್ ಮಾಡ್ಕೊತ ಕೂತ್ಕೋಬಿಡಿ. ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡುವಾಗ ನೋ ಇಶ್ಯೂಸ್ ಫೌಂಡ್ ಅಂತ ಬರಬೇಕು. ಅದು ಬಂದಿಲ್ಲ, ಕಾಪಿರೈಟೆಡ್ ಅಂತ ಏನಾದರೂ ಒಂದು ವೇಳೆ ಬಂತು ಅಂತ ಹೇಳಿದ್ರೆ ಆ ಮ್ಯೂಸಿಕ್ನ ಏನಾದರೂ ರಿಮೂವ್ ಮಾಡಿ. ನೀವು ವಿಡಿಯೋದಲ್ಲಿ ಹೋಗ್ಬಿಟ್ಟು ಎಲ್ಲಿ ರಾಂಗ್ ಮಾಡಿದ್ದೀನಿ, ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಮ್ಯೂಸಿಕ್ ಬಂದಿದೆಯಾ ಅಂತೇಳಿ ಚೆಕ್ ಮಾಡ್ಕೊಂಡ್ಬಿಟ್ಟು ಅದನ್ನು ರಿಮೂವ್ ಮಾಡಿ. ಇದರಿಂದ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಇದಾದಮೇಲೆ ವಿಡಿಯೋನ ಅನ್ಲಿಸ್ಟೆಡಲ್ಲಿ ಇಡಿ, ಪಬ್ಲಿಕ್ ಮಾಡಬೇಡಿ, ಪ್ರೈವೇಟ್ ಮಾಡಬೇಡಿ, ಅನ್ಲಿಸ್ಟೆಡಲ್ಲಿ ಇಟ್ಕೊಂಡ್ಬಿಡಿ. ನಿಮಗೆ ಯಾವ ವಿಡಿಯೋ ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು ಆ ಟೈಮ್ಗೆ ಅಪ್ಲೋಡ್ ಮಾಡಿ. ಒಂದು ವೇಳೆ ನಿಮ್ಗೆ ಇವಾಗ 10 o'clock ಮಾರ್ನಿಂಗ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಸ್ಕೆಡ್ಯೂಲ್ ಮಾಡೋಕ್ಕೆ ಹೋಗ್ಬೇಡಿ. ನನಗೂ ಸ್ಕೆಡ್ಯೂಲ್ ಮಾಡೋದು ಇಷ್ಟ ಆಗಲ್ಲ, ಯಾಕಂದ್ರೆ ನಾನು ತುಂಬ ವಿಡಿಯೋಸ್ಗಳನ್ನ ಸ್ಕೆಡ್ಯೂಲ್ ಮಾಡಿದ್ದೀನಿ, ಆದರೆ ವಿಡಿಯೋಸ್ಗಳು ಅಷ್ಟು ವೈರಲ್ ಆಗಿಲ್ಲ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಅನ್ಲಿಸ್ಟೆಡಲ್ಲಿ ಇಟ್ಕೊಳ್ಳಿ. ಮೊಬೈಲಲ್ಲಿ ಅಲಾರಾಮ್ ಇಟ್ಕೊಳ್ಳಿ, ಈ ಟೈಮ್ಗೆ ಅಪ್ಲೋಡ್ ಮಾಡಬೇಕು. ನಾನಿವಾಗ ವಿಡಿಯೋನ 10 o'clock ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ 9:58ಗೆ ನಾನು ಅಲಾರಾಮ್ನ ಇಟ್ಕೊತೀನಿ. 2 minutesಲ್ಲಿ ನಮ್ದು ಏನು ತಪ್ಪಿದೆ ಯೂಟ್ಯೂಬೆಲ್ಲ ನಾನು ಎಲ್ಲದೂ ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಹ್ಯಾಶ್ಟ್ಯಾಗ್ಸು ಎಲ್ಲವೂ ಕರೆಕ್ಟಾಗಿ ಹಾಕಿದ್ದೀನಿ ಅಂತೇಳಿ ಚೆಕ್ ಮಾಡೋದು 2 minutes ಆಗುತ್ತೆ. ಅದಾದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಕರೆಕ್ಟ್ ಟೈಮಿಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಅನ್ಲಿಸ್ಟೆಡಲ್ಲಿ ಇಟ್ಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಯಾವಾಗ ವಿಡಿಯೋನ ಅಪ್ಲೋಡ್ ಮಾಡ್ಬೇಕನ್ಸುತ್ತೋ ಅವಾಗ ಮಾಡ್ಕೊಳ್ಳಿ. ಜಾಸ್ತಿ ವಿಡಿಯೋಸ್ಗಳನ್ನ ಅನ್ಲಿಸ್ಟೆಡಲ್ಲಿ ಹಾಕೋಕೆ ಹೋಗ್ಬೇಡಿ. ನಿಮಗೆ ಒಂದು ವಿಡಿಯೋ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಅನ್ಲಿಸ್ಟೆಡ್ ಹಾಕಬೇಕು ಅಂದರೆ ಒಂದು 2-3 ಅವರ್ ಮುಂಚೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಟ್ಟು ಅನ್ಲಿಸ್ಟೆಡ್ ಹಾಕಿಡಿ. ಏನಾದರೂ ಕಾಪಿರೈಟ್ ಇದ್ದರೆ ಅವಾಗ ನಿಮ್ಗೆ ಅದು ಗೊತ್ತಾಗುತ್ತೆ, ಅದನ್ನು ರಿಮೂವ್ ಮಾಡ್ಬೋದು. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2 Bytes ಕನ್ನಡನ ಚಾನಲ್ನ ಸಪೋರ್ಟ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಬೇರೆ ವಿಡಿಯೋಸ್ಗಳನ್ನ ಹಾಕ್ಬೋದು. ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.